ಕೇಂದ್ರ ಶಿಕ್ಷಣ ಸಚಿವ ರಾಜೀನಾಮೆ, ವಿದ್ಯಾರ್ಥಿಗಳ ಸಂಭ್ರಮಾಚರಣೆ. I am resigning from my post as education minister. It is for personal reasons. I thank everyone for the opportunity. ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಸಿಕ್ಕ ದೊಡ್ಡ ಜಯ, ಜಂತರ್ ಮಂತರ್ನಲ್ಲಿ ಸಂಭ್ರಮಾಚರಣೆ. ಮಕ್ಕಳಿಗೆ ಪರಿಹಾರ ನಿಧಿ ಸಿಗದಿದ್ರೆ ಮತ್ತೊಮ್ಮೆ ಪ್ರತಿಭಟನೆ ಎಂದ ಸಿಜೆಪಿ ಅಧ್ಯಕ್ಷ. ಅರಿವು ಸ್ಪೋರ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಶಿವರಾಜ್. ವೀಕ್ಷಕರೇ, ದೇಶದಲ್ಲಿ ನೀಟ್ ಪೇಪರ್ ಲೀಕ್ ವಿರೋಧಿಸಿ ಸಿಜೆಪಿ ಪಕ್ಷ ಸೇರಿ ಒಂದಷ್ಟು ವಿದ್ಯಾರ್ಥಿ ಸಂಘಟನೆಗಳು ನಿರಂತರವಾಗಿ ತಿಂಗಳಾನುಗಟ್ಟಲೆ ಹೋರಾಡ್ತಾನೆ ಇತ್ತು. ಛಲವನ್ನ ಬಿಡದೆ, ಪಟ್ಟನ್ನ ಬಿಡದೆ ಕೇಂದ್ರ ಶಿಕ್ಷಣ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡೆದೇ ತೀರ್ತೀವಿ, ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಜಂತರ್ ಮಂತರನ್ನ ಬಿಟ್ಟು ಹೋಗೋದಿಲ್ಲ ಎನ್ನುವಂತ ಮಾತುಗಳನ್ನಾಡ್ತಾ ಅಲ್ಲಿದ್ದಂತ ಪೊಲೀಸರಿಂದ ಬೂಟಿ ಏಟನ್ನ ತಿಂದು ಬುರುಡೆಗಳನ್ನ ಉಡಿಸ್ಕೊಂಡು ಕೈಕಾಲುಗಳನ್ನ ಮುರಿಸ್ಕೊಂಡ್ರು ಕೂಡ ಪಟ್ಟನ್ನ ಬಿಡದೆ ಛಲವಾದಿ ಹಾಗೆ ನಿಂತು ಬಿಟ್ರು. ಈಗ ಅದರ ಪರಿಣಾಮವಾಗಿ ಕೊನೆಗೂ ಈಗ ಕೇಂದ್ರ ಶಿಕ್ಷಣ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಪದವಿಗೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಭಾರತದಲ್ಲಿ ಡೆಮೋಕ್ರಸಿ ಉಳಿತಾ ಇದೆ ಅನ್ನುವಂತಹ ಹೇಳಿಕೆಗಳು ಕೂಡ ಬರ್ತಾ ಇದೆ. ನಿಜಕ್ಕೂ ಒಂದ್ ರೀತಿಲಿ ಡೆಮೋಕ್ರಸಿ ಉಳಿತು ಅಂತಂದೇ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಈ ಡೆಮೋಕ್ರಸಿಯಲ್ಲಿ ಶಿಕ್ಷಣವಂತರು ಇರಬೇಕು, ಅವಿದ್ಯಾವಂತರಲ್ಲ. ಇವತ್ತು ಸಿಜೆಪಿ ಪಕ್ಷ ಸೇರಿ ವಿವಿಧ ವಿದ್ಯಾರ್ಥಿಗಳ ಸಂಘಟನೆಯ ಪ್ರೊಟೆಸ್ಟ್ಗೆ, ಪ್ರತಿಭಟನೆಗೆ ಸಿಕ್ಕಂತ ಜಯವಾಗಿದೆ. ಕೊನೆಗೂ ಕೂಡ ಈಗ ಕೇಂದ್ರ ಶಿಕ್ಷಣ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಪದವಿಗೆ ರಾಜೀನಾಮೆಯನ್ನ ಕೊಟ್ಟಿರುವಂತಹ ಪತ್ರವನ್ನ, ಆ ಒಂದು ರಾಜೀನಾಮೆಯನ್ನ ಪ್ರಧಾನಿ ಮೋದಿ ಅವರಿಗೆ ಕಳಿಸಿಕೊಟ್ಟಿದ್ದಾರೆ. ಜೊತೆಗೆ ಟ್ವೀಟ್ ನಲ್ಲೂ ಕೂಡ ಒಂದಷ್ಟು ಪುಟಗಳನ್ನ, ಒಂದೆರಡು ಮೂರು ಪುಟಗಳನ್ನ ಹಾಕಿದ್ದಾರೆ. ಅದರಲ್ಲಿ ನೀಟ್ ಪೇಪರ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾನು ಯಾವುದೇ ರೀತಿಯಲ್ಲಿ ನುಣುಚಿಕೊಂಡಿಲ್ಲ, ನನ್ನ ಜವಾಬ್ದಾರಿಗಳನ್ನ ನಾವು ಒತ್ತುಕೊಂಡಿದ್ದೇನೆ ಅಂತಂದು ಹೇಳಿ ಒಂದಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ನೀಟ್ ಪೇಪರ್ ಲೀಕ್ ಆದಾಗಿನಿಂದ ಏನೆಲ್ಲ ಬದಲಾವಣೆಗಳು, ಏನೆಲ್ಲ ಆಕ್ಷನ್ಸ್ ಗಳನ್ನ ತೆಗೆದುಕೊಂಡಿದ್ದಾರೆ ಅಂತ ಟ್ವೀಟ್ ನಲ್ಲಿ ಮಾಡಿರುವಂತಹ ಆ ಪುಟಗಳಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ನೀವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಜಂತರ್ ಮಂತರ್ನಲ್ಲಿ ಈಗ ಸಂಭ್ರಮ ಮನೆ ಮಾಡಿದೆ. ವಿದ್ಯಾರ್ಥಿಗಳು ಹಲವು ತಿಂಗಳುಗಳಿಂದ ಅಲ್ಲಿ ಪ್ರತಿಭಟನೆಗೆ ಕೂತಿದ್ರು, ಧರಣಿಗೆ ಕೂತಿದ್ರು, ಬೂಟಿ ಏಟುಗಳನ್ನ ತಿಂದ್ರು, ಎಲ್ಲ ಮಾಡಿದ್ರು ಕೂಡ ಯಾವುದಕ್ಕೂ ಛಲ ಬಿಡದೆ ಈಗ ತಮ್ಮ ಪಟ್ಟನ್ನ ಯಶಸ್ವಿಯನ್ನಾಗಿ ಮಾಡಿದ್ದಾರೆ. ಜೊತೆಗೆ ಈಗ ಸಿಜೆಪಿ ಪಕ್ಷದ ಮುಖ್ಯಸ್ಥರಾದಂತಹ ಅಭಿಜಿತ್ ದೀಪ್ಗೆ ಅವರು ಕೂಡ ಒಂದಷ್ಟು ಬೇಡಿಕೆಗಳು ಇತ್ತು, ಈಗ ಅದಕ್ಕೆ ಜಯ ಸಿಕ್ಕಿದೆ. ಜೊತೆಗೆ ಈಗೇನು ನೀಟ್ ಪೇಪರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳು ಸತ್ತಿದ್ದಾರೆ, ಅವರಿಗೆ ತಲಾ 1 ಕೋಟಿ ರೂಪಾಯಿಯನ್ನ ಸರ್ಕಾರ ನೀಡಬೇಕು, ಅವರಿಗೆ ಕಾಂಪನ್ಸೇಷನ್ ಆಗಿ, ಇಲ್ಲದಿದ್ರೆ ಈ ಪ್ರತಿಭಟನೆ ನಿರಂತರವಾಗಿ ಮುಂದುವರಿಯುತ್ತೆ ಅನ್ನುವಂತ ಎಚ್ಚರಿಕೆ ಗಂಟೆಯನ್ನ ಕೂಡ ಸರ್ಕಾರಕ್ಕೆ ಅಭಿಜಿತ್ ದೀಪ್ಗೆ ಅವರು ಕೊಟ್ಟಿದ್ದಾರೆ. ಗೋಪಿಕಾ, शेख सना, व्यक्तियानंदम, ये वो बच्चे हैं जिनको आज न्याय मिला है. देखिए, धर्मेंद्र प्रधान का इस्तीफा तो हो गया है, और ये इस्तीफा गवाह इस बात का, अगर आप लोग डरेंगे नहीं, अगर आप लोग इस सरकार के सामने झुकेंगे नहीं, तो अच्छे के इस्तीफे ले सकते हैं हम. तो डरना नहीं है, डेमोक्रेसी है. अगर डेमोक्रेसी में बोलने से डर लगने लगे तो कैसी डेमोक्रेसी है? डरना नहीं है. अगर अपनी आवाज उठाओगे तभी ये लोग लाइन में रहेंगे, और इन्हें लाइन में रखना जरूरी है. क्योंकि ये जो आज खुद को बादशाह समझ बैठे हैं ना, ये हमारी वजह से बैठे हुए हैं. इस्तीफा हो गया है, लेकिन हमारी दो और मांगे, ऐसे ही नहीं जाएंगे. नीचे उतरो, ऐसे ही नहीं जाएंगे. कॉकरोच है, एक बार घुसता है तो निकलता नहीं है कॉकरोच. धर्मेंद्र प्रधान का इस्तीफा तो हो गया है, लेकिन जिन बच्चों ने सुसाइड करी है उनके परिवार को 1 करोड़ का मुआवजा और मिलना चाहिए. नहीं मिलना चाहिए ना. 1 करोड़ का मुआवजा उन सारे परिवारों को. और दूसरा, ये जो पुलिस वाले गुंडों ने हरकत करी थी 20 तारीख को, उसके ऊपर पुलिस वालों के ऊपर एक्शन तो होना ही चाहिए. डीसीपी संदीप लांबा
ಈ ಒಂದು ಪ್ರೊಟೆಸ್ಟ್ಗೆ ಕೇವಲ ವಿದ್ಯಾರ್ಥಿಗಳಷ್ಟೇ ಅಲ್ಲ, ಪೋಷಕರು, ಶಿಕ್ಷಕರು ಎಲ್ಲರೂ ಕೂಡ ಸೇರಿಕೊಂಡು ಡೆಮಾಕ್ರಸಿಯನ್ನ ಉಳಿಸಬೇಕು ಅಂತಂದೇಳಿ ಹೋರಾಟಕ್ಕೆ ನಿಂತರು. ಯಾಕಂತಂದ ಹೇಳಿದ್ರೆ ನೀಟ್ ಪರೀಕ್ಷೆಯಲ್ಲಿ ಲೀಕ್ ಆದ ನಂತರ ಕೂಡ ಜವಾಬ್ದಾರಿಯನ್ನ ತೆಗೆದುಕೊಳ್ಳದಿದ್ದಕ್ಕೆ ಎಲ್ಲಾ ಕಡೆಯಿಂದ ಆಕ್ರೋಶಗಳು ವ್ಯಕ್ತವಾಯಿತು. ಈ ಕಡೆ ಮಹಾರಾಷ್ಟ್ರದಲ್ಲಿ ಅಣ್ಣಾ ಹಜಾರೆ ಅವರು ಕೂಡ ಮತ್ತೊಮ್ಮೆ ಧರಣಿಗೆ ಕೂತರು. ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು, ಡೆಮಾಕ್ರಸಿ ಉಳಿಬೇಕು ಅಂತ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ವಕೀಲರು ಸೇರಿ FIR ಅನ್ನ ಮಾಡಿದ್ರು. ಯಾರು ಆ ಬೂಟ್ಗಾಲಿಂದ ಒದ್ರೋ, ತಲೆ ಹೊಡೆದ್ರು, ಅವು ಎಲ್ಲದಕ್ಕೂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ FIR ಅನ್ನ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರ ಮುಂದೆ ಇಟ್ರೆ, ನೀವು ನಮ್ಮ ಟೈಮ್ ಅನ್ನ ವೇಸ್ಟ್ ಮಾಡಬೇಡಿ, ನಿಮ್ಮ ಟೈಮ್ ಅನ್ನ ವೇಸ್ಟ್ ಮಾಡ್ಕೊಳ್ಬೇಡಿ ಅನ್ನುವಂತ ರೀತಿಯ ಹೇಳಿಕೆಗೆ ಅತೀವ ಆಕ್ರೋಶ ಕೂಡ ವಕೀಲರಿಂದ ಹೊರಬಂತು. ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಿಯಾಂಬಲ್ ಅನ್ನ ಓದಿ ಡೆಮಾಕ್ರಸಿ ಉಳಿಬೇಕು ಅನ್ನುವಂತ ಮಾತುಗಳನ್ನ ವಕೀಲರಿಟ್ಟಿದ್ರು. ಇನ್ನು ಈ ವಿಚಾರ ಸಂಬಂಧಪಟ್ಟಾಗೆ ಧರ್ಮೇಂದ್ರ ಪ್ರಧಾನ್ ಅವರು ಮುಂದೆ ಏನ್ ಮಾಡ್ತಾರೆ ಅನ್ನುವುದನ್ನು ಕೂಡ ಕಾದು ನೋಡಬೇಕಾಗಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅರಿವು ಸ್ಪಾಟ್ ನ್ಯೂಸ್.